ಅದಷ್ಟೇ ಅಲ್ಲ, ಸಿನಿಮಾ ರಂಗದಲ್ಲಿ ಡಬ್ಬ ಎತ್ಕೊಂಡು ಓಡಾಡಿದ್ದೀನಿ. ಅವತ್ತು ಡಬ್ಬ ಈಗೆಲ್ಲ ಈಗಂತೂ ಸಿ ಡಿ ಶಿವ ಈ ಸಿಟಿ ಇರಲಿಲ್ಲ ಆಗ. ನಮ್ಮ ಶಿವ ಅವರು ಸಿ ಡಿ ಕ್ಯಾಸೆಟ್ ಮಾಡ್ತಿರಲಿಲ್ಲ ಆಗ. ಆಗಿದ್ದೆಲ್ಲ ಡಬ್ಬ, ಸಿನಿಮಾಗೆ ಪಿಕ್ಚರ್ ಕಳಿಸ್ತಾ ಇದ್ದಿದ್ದು ನಾವು, ಥಿಯೇಟ್ರ್ ರೀಲ್ಗಳು. ಆ ಡಬ್ಬನೂ ಒತ್ತಿದ್ದೀನಿ. ಆದರೆ ಗೌರವಯುತವಾಗಿ ನಡ್ಕೊಂಡಿದ್ದೀವಿ, ದುಡಿಮೆ ಮಾಡಿದ್ದೇವೆ. ನಿಮ್ಮ ಥರ ಕಂಡು ಆಸ್ತಿಗಳಿಗೆ ಬೇಲಿ ಹಾಕ್ಕೊಂಡು ಜೀವನ ಮಾಡಿದಾರಲ್ಲ ನಾವು. ಪಾಪ ಈಗ 4 ಗಂಟೆಗೆ ಸಭೆ ಕರೆದಿಲ್ವಾ? ರಾತ್ರಿಯೆಲ್ಲ ಪಾಪ ಅಧಿಕಾರಿಗಳಿಗೆ ಕುಮಾರಸ್ವಾಮಿದು ಕೇತಗನಹಳ್ಳಿಲಿ ಏನೇನೈತೆ ಎಲ್ಲ ತನ್ನಿ ಅಂತೇಳಿ ಭಾನುವಾರದ ದಿವಸಲು ಮತ್ತೀಗ 100ನೇ ಬಾರಿದು 101ನೇ ಬಾರಿನ ಗೊತ್ತಿಲ್ಲ ಇದು. ಈಗ 4 ಗಂಟೆಗೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಪಾಪ ಕಾರ್ಯದರ್ಶಿಗಳ ಮಟ್ಟ ಸಭೆ ಕರ್ಕೊಂಡವ್ರೀಗ. ನನಗೂ ಗೊತ್ತಿದೆ ವಿಷಯ. ಏನು ಹುಡುಕಿ ಕುಮಾರಸ್ವಾಮಿದು ಏನಾದರೂ ಹುಡುಕಬೇಕಲ್ಲ. ಆಸ್ತಿ ಅಲ್ಲ, ಅದು ಏನಾದರೂ ಸಣ್ಣ ಪುಟ್ಟ ಎರರ್ಸಿದ್ರೆ ತಗೊಳ್ಳಿ ಅಂತ ಹೇಳಿ. ಅದು ಎಷ್ಟು ಬಾರಿ ಮಾಡ್ಕೊತೀರಿ? 41 ವರ್ಷದ ಹಿಂದೆ ಕಷ್ಟಪಟ್ಟು ಸಂಪಾದನೆ ಮಾಡಿರೋ ಆಸ್ತಿ, ಅದು 41 ವರ್ಷದಿಂದ ನಡೀತಾನೇ ಇದೆ. ಇವ್ರಿಗೇನಾದ್ರು ಸಂಕಷ್ಟಗಳು ಬಂದರೆ ಆ ಸಂಕಷ್ಟ ಬಗೆಹರಿಸ್ಕೊಳ್ಳೋದಕ್ಕೆ ಕುಮಾರಸ್ವಾಮಿಗೆ ಏನಾದ್ರು ಸಿಗ್ತದೋ, ಅವನದೇನಾದ್ರು ಸಿಗ್ತದೋ ನೋಡಿ ಅಂತ ಹೇಳಿ ಪಾಪ ಈಗ ಇನ್ನೊಂದು ಸಭೆ ಇಟ್ಕೊಂಡಿದ್ದೀರಿ. ಈಗ ಹಿಂದಿದ್ದ ಸರ್ಕಾರಗಳು ಎಷ್ಟೆಷ್ಟು ಸಭೆಗಳು ನಡೆಸಿದ್ರು, ಏನೇನು ತೊಂದರೆ ಕೊಡಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಅದು ದಿವಂಗತ ರಾಮಕೃಷ್ಣ ಹೆಗಡೆ ಕಾಲದಿಂದಲೇ ಪ್ರಾರಂಭ ಆಯ್ತದು. ಅಲ್ಲಿಂದ ಇನ್ನೂ ನಿರಂತರವಾಗಿ ನಡೆಸ್ತಾ ಇರಿ. ಏನೇನು ಬೇಕೋ ನಿಮ್ಮ ಪಾಪ ತನಿಖೆಗಳು ಮಾಡಿಸಿ